ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ನಟನೆಯಲ್ಲಿ ವಯ್ಯ PhD ಮಾಡಿರ್ಬೋದು, ಆದರೆ ರಿಯಲ್ ಲೈಫಲ್ಲಿ ಒಂಥರ ಕಾಮಿಡಿಯಾಗೆ ಮಾತಾಡ್ತಾರಪ್ಪ. ಸ್ವಾಭಿಮಾನ ಅಂತ ಬಂದರೆ ತಂದೆ ತಾಯಿನೇ ದೂರ ಮಾಡ್ಕೊಂಡವ್ರು ನಾವು. ಅಂಥದ್ದು ಕನ್ನಡ ಭಾಷೆ ಬಂದರೆ ನಾವು ಬಿಡ್ತೀವ? ನೀನು ಯಾವ ಗುರು? ನೀನು ಕಮಲಾಸನ ಆದ್ರೇನು, ಯಾರಾದ್ರೇನು, ನಿನ್ನ ಪಾಡಿಗೆ ನೀನು ಇರು. ನಿನ್ನ ಭಾಷೆಯಿಂದ ಹುಟ್ಟು ಬಿಡ್ತು ಕನ್ನಡ. ನಿನ್ಗೆ ಗೊತ್ತಾ ಹಿಸ್ಟ್ರಿ ಬಗ್ಗೆ? ಇವ್ರು ಯಾವತ್ತಿದ್ರು ಹಿಂದೂ ವಿರೋಧ, ಹಿಂದೂನೆಲ್ಲ ಇದು ಮಾಡೋದು ವಿರೋಧ, ಇಂಥದ್ದೇನ ಕಾಂಟ್ರವರ್ಸಿ ಮಾಡಿ ಬೇಳೆ ಬೇಯಿಸ್ಕೊಳೋದು, ಇವೆಲ್ಲ ಬೇಡ ಗುರು. ಅಂಥದ್ರಲ್ಲೂ ನನಗೂ ತುಂಬ ಹರ್ಟ್ ಆಗಿದ್ದು ಶಿವರಾಜ್ ಕುಮಾರ್ ಸರ್ರು ತಲೆ ಉಗಿಸ್ತಾರೆ ಅಲ್ಲಿ ಮಾತಾಡಿದ್ದು. ಬಟ್ ಅದರಲ್ಲಿ ಏನು ದೊಡ್ಡ ವಿಷಯ ಮಾಡಬೇಡ್ರಿ ಅಂತ ಕೂಡ ಶಿವರಾಜ್ ಕುಮಾರ್ ಸರ್ ಹೇಳಿದ್ದಾರೆ. ನಾ ಅಗ್ರಿ ಮಾಡಲ್ಲ. ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿಂದ ಅಲ್ಲ, ಕನ್ನಡಕ್ಕೆ ಬೇರೆ ಚರಿತ್ರೆ ಇದೆ. ಇದನ್ನಂತೂ ಅದಕ್ಕೆ ಬಾಯ್ಕಟ್ ತಗ್ ಲೈಫ್, ಬಾಯ್ಕಟ್ ಯಾರು ನೋಡೋಕೆ ಹೋಗ್ಬೇಡ್ರಿ. ಈ ದರ್ಶನ್ ಸರ್ ಯಾಕೆ ಕನ್ನಡ ಅಂತಾರೆ, ಯಾಕೆ ಔಟ್ಸೈಡ್ ಹೋಗಲ್ಲ, ಪ್ಯಾನ್ ಇಂಡಿಯಾ ಮಾಡಲ್ಲ ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು. ದರ್ಶನ್ ಸರ್ ಏನು ಹೇಳಿದ್ರು 100% ಕರೆಕ್ಟಾಗಿ ಹೇಳಿರ್ತಾರೆ, ಮುಂಚೆನೇ ಹೇಳಿರ್ತಾರೆ. ಅವ್ರಿಗೆ ಆಕ್ಚುಲಿ ತಮಿಳಾಗ್ಲಿ ತೆಲುಗು ಆಗಲಿ ಅವ್ರಿಗಿರಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ. ಅದನ್ನ ಓಪನ್ ಆಗಿ ಹೇಳ್ತೀವಿ. ಯಾರು ಒಬ್ಬ ತಮಿಳು ಬಂದ್ರೆ ನಾವು ಆಕ್ಚುಲಿ ನಮ್ಮ ತಮಿಳು ಮಾತಾಡ್ತೀವಿ, ತೆಲುಗು ಅಂದ್ರೆ ತೆಲುಗು ಮಾತಾಡ್ತೀವಿ. ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರೆ ಸರ್? ಒಂದು ಚೇಂಜ್ ಆಗಬೇಕಲ್ಲ, ನಾವು ಚೇಂಜ್ ಮಾಡ್ಕೋಬೇಕು ಮತ್ತೆ.